ಇವ್ರ ಹತ್ರ ಹೋಗಿ ಹನಿ ಟ್ರ್ಯಾಪ್ ಬಗ್ಗೆ ಮಾತಾಡೋದಂತೆ ಬಸವರಾಜ ಬೊಮ್ಮಾಯಿ ಅವರೇ ಹನಿ ಟ್ರ್ಯಾಪಲ್ಸ್ಗೆ ಹಾಕೊಂಬಿಟ್ಟವ್ರೆ. ಮುನಿರತ್ನನ್ನ ಒಳಗಡೆ ಹಾಕಿ ಬೆಂಡೆತ್ತಿರ್ ನೋಡಪ್ಪ ಎಲ್ಲ ಹೇಳ್ಬಿಡ್ತಾನೆ. ನನಗಿರೋ ಮಾಹಿತಿ ಪ್ರಕಾರ ಸುಮಾರು ಒಂದು 200 ಜನದ್ದು CD ಇರ್ಬೇಕು ಅವನ ಹತ್ರ ಮುನಿರತ್ನ ಅಂತ. ನನಗೆ ಬಂದಿರೋ ಮಾಹಿತಿ, ಇರುವಂತ ಮಾಹಿತಿ ಪ್ರಕಾರ ಸುಮಾರು ಒಂದು 10-15 ಜನ ಮಿನಿಸ್ಟರ್ಗಳಿಗೆ HIV ಇಂಜೆಕ್ಷನ್ ಕೊಟ್ಟವನೆ ಅಂತ. 10-15 ಜನ ಮಿನಿಸ್ಟರ್ಗಳಿಗೆ, ಹಿಂದೆ ಇದ್ದ ಮಿನಿಸ್ಟರ್ಗಳಿಗೆ. ಅಶೋಕನ್ಗೂ ಸೇರಿಸಿ ಕೊಟ್ಬಿಟ್ಟವನು. ಅಶೋಕನ್ನು ಪಾಪ ತುಟಿ ಎಲ್ಲ ಯಾಕೋ ಬೇರೆ ರೀತಿ ಕಲರ್ ಬರ್ತಾ ಇದೆ, ನೋಡ್ತಾ ಇದ್ದೀರಾ ನೀವು. ಮುಂಚೆ ಇದ್ದಿದ್ದ ಕಲರ್ ಇಲ್ಲ ಅಶೋಕ್ ಅವ್ರಿಗೆ ಪಾಪ. ಅಶೋಕ್ ಅವ್ರಿಗೆ ತುಟಿ ಚೇಂಜ್ ಆಗೋಗಿದೆ ಯಾಕೋ. ಕೈಯೂ ಚೇಂಜ್ ಆಗ್ತಾ ಇದೆ, ಕಲರ್ ಚೇಂಜ್ ಆಗ್ತಾ ಇದೆ. ಅಶೋಕ್ ಅವರೇ ದಯಮಾಡಿ ನೀವು ಸ್ವಲ್ಪ ಕರೆಕ್ಟಾಗಿ ನೀವು ಅದನ್ನ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊಳ್ಳಿ. ನಿಮಗಂತೂ 100% HIV ಕೊಟ್ಟರು ಅಂತೂ ನಿಜ. HIV ಇಂಜೆಕ್ಷನ್ಸ್ ಮೂಲಕ HIV ಇಂಜೆಕ್ಷನ್ ಲೇಡೀಸ್ ಮೂಲಕ ಕೊಟ್ಟು ಹನಿ ಟ್ರ್ಯಾಪ್ ಮಾಡಿಸುವಂತ ಒಂದು ವ್ಯವಸ್ಥೆ ಪೂರ್ತಿ ಫ್ಯಾಕ್ಟ್ರಿ ಇರೋದೇ ಮುನಿರತ್ನ ಜೊತೆ. ಸುಮಾರು ಆಫೀಸರ್ಸ್ಗಳ ಆದಿಯಾಗಿ ಒಳಗಡೆ ಹಾಕಿ ರುಬ್ಬಿರು ನೋಡಪ್ಪ, ಎಲ್ಲ ಮುನಿರತ್ನದಿಂದ ಈಚೆ ಬಂದ್ಬಿಡ್ತದೆ. ಯಾರು ಮುನಿರತ್ನ ವಿರುದ್ಧ ಯಾರು ಮಾತಾಡ್ತಾ ಇಲ್ಲ ಬಿಜೆಪಿ, ಯಾಕೆಂದ್ರೆ ಎಲ್ಲಾರ್ದು ಮುನಿರತ್ನ ಕಂಟ್ರೋಲ್ ಇದೆ. ಇದು ಬಿಜೆಪಿಯವರ ಅನಾಚಾರ. ಬಾಂಬೆ ಬಾಯ್ಸ್ 2019ರಲ್ಲಿ ಆಪರೇಷನ್ ಕಮಲ ಮಾಡಿ 20 ಜನ ಬಾಂಬೆ ಕರ್ಕೊಂಡೋಗಿದ್ರಲ್ಲ, ಒಬ್ಬೊಬ್ಬ ಮಂತ್ರಿಗೆ ಏನೆಲ್ಲ ಆಯ್ತು, ಎಲ್ಲಾರ್ದು ವಿಡಿಯೋ CD ಇಲ್ವಾ? ಇಲ್ಲ ಅಂದ್ರೆ ಮತ್ತೆ ಅಷ್ಟು ಜನನು CD ವಿರುದ್ಧ ಸ್ಟೇ ತಗೊಂಬಂದವರಲ್ಲ ಯಾಕೆ? ಅಷ್ಟು ಜನನು ಇನ್ಕ್ಲೂಡಿಂಗ್ ನಮ್ಮ ಭಾಗದ ಪಾಪ MLC, ಬಿಜೆಪಿ MLC ವಾರಕ್ಕೆ 2 ಸರಿ ಪ್ರೆಸ್ ಮೀಟ್ ಮಾಡುವಂಥವ್ರು, ಅವ್ರದ್ದು ಸೇರಿ ಅವರು CDಗೆ ತಗೊಂಬಂದವ್ರೆ. ಸ್ಟೇ ವೆಕೇಟ್ ಮಾಡಿಸಿ. ಅದು ಯಾವ CD ಬರ್ತದೆ ನೋಡೋಣ ಈಚೆ. ಅತ್ಯಂತ ಜಾಸ್ತಿ CD ಯಾರ್ದಾದ್ರು ವಿರುದ್ಧ ಹನಿ ಟ್ರ್ಯಾಪ್ ಅದು ಇದು ಮತ್ತು ಸೆಕ್ಸ್ ಸ್ಕ್ಯಾಂಡಲ್ CDಗಳಿದ್ರೆ ಅದು ಬಿಜೆಪಿಯವ್ರ ವಿರುದ್ಧ. ಪ್ರತಾಪ್ ಸಿಂಹ ಪ್ರೀವಿಯಸ್ MP ಆದಿಯಾಗಿ ಅವರೆಲ್ಲ ಸ್ಟೇ ತಗೊಂಬಂದವ್ರೆ. ಎಲ್ಲೂ ಮಾತಾಡಂಗಿಲ್ಲ, ಎಲ್ಲೂ ಪಬ್ಲಿಷ್ ಮಾಡಂಗಿಲ್ಲ, ಏನೂ ಇಲ್ಲ. ಸದಾನಂದ ಗೌಡ ಆದಿಯಾಗಿ, ಬಸವರಾಜ ಬೊಮ್ಮಾಯಿ ಆದಿಯಾಗಿ ಕೋರ್ಟ್ಗೂ ಸ್ಟೇ ತಂದವ್ರೆ, ನಮ್ಮ ವಿರುದ್ಧ ಯಾವುದೇ ಪಬ್ಲಿಷ್ ಮಾಡಂಗಿಲ್ಲ ಅಂತ. ಇಲ್ಲದೇ ಇದ್ರೆ ಯಾಕೆ ತಲೆ ಕೆಡ್ಸ್ಕೊತೀರಿ? ಯಾಕೆ ವಿಜಯೇಂದ್ರ ಆದಿಯಾಗಿ ಸ್ಟೇ ತಗೊಂಬಂದವ್ರಪ್ಪ, ಏನು ಅಂತ ದಯಮಾಡಿ ಹೇಳಿ. ಯಾಕೆ ತಗೊಂಬಂದಿದ್ದೀರಿ? ಅದು ವ್ಯವಸ್ಥೆ ಇರೋದೇ ನಿಮ್ಮಲ್ಲಿ.